ಸಾಕು ಬಿಡುದತ್ತಣ್ಣ. ಅಯ್ಯೋ ಸಾಕಣ, ಸೊಂಟ ಗಿಂಟ ಉಳ್ಕಿದ್ರೆ ಆಮೇಲೆ ಅಷ್ಟೇ ಕತೆ. ಯಾವ ಆಸನ ಹೇಗೆ ಮಾಡಬೇಕು ಅಂತ ಗೊತ್ತಿದ್ರೆ ಏನೂ ಆಗೋದಿಲ್ಲ. ಸೂರ್ಯ ನಮಸ್ಕಾರ ಮಾಡೋದಕ್ಕೂ ಬಿಡೋದಿಲ್ವಲ್ಲ ನೀನು. ಸೂರ್ಯ ನಮಸ್ಕಾರ ಮಾಡೋಕೆ ಇಷ್ಟೆಲ್ಲ ಕಷ್ಟಪಡ್ಬೇಕಾ? ಈಗ ಒಂದು ನಮಸ್ಕಾರ ಮಾಡಿದ್ರೆ ಆಯ್ತಪ್ಪ. ಹೀಗೆ ಕೂತ್ಕೊಂಡು ನಮಸ್ಕಾರ ಮಾಡಿರೋದಕ್ಕೆ ಈ ಹೊಟ್ಟೆ ಬಂದಿರೋದು. ಸೋಮಾರಿ. ಏನಮ್ಮ, ನಾನು ಬಿದ್ದರೆ ನಿನಗೆ ನಗುನಾ? ಮತ್ತಿನ್ನೇನು, ವಯಸ್ಸಾದ್ಮೇಲೆ ಇದೆಲ್ಲ ಮಾಡಕ್ ಹೋದ್ರೆ ಹೀಗೆ ಆಗೋದು. ಏನಂದೆ? ವಯಸ್ಸು? ನನಗೆ ವಯಸ್ಸಾಗಿದೆ ಅಂದ್ಯಾ? ದತ್ತಣ್ಣ ಹೋಗ್ಲಿ ಬಿಡಪ್ಪ, ಸುಮ್ಮನಿರ ನೀನು, ಕೂತ್ಕೊಳಪ್ಪ. ನಾನು ಯಾಕೋ ಸುಮ್ಮನೆ ಇರಬೇಕು? ನಾನು ನೋಡಿ ನಕ್ಕಿದ್ದು ಅವ್ರಿಗೆ ಹೇಳು. ಅಯ್ಯೋ ರಾಮ, ನಾನು ಲಾಫಿಂಗ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ. ನನಗೆ ಯಾಕೆ ಯಾರ್ಯಾರನ್ನೋ ನೋಡಿ ನಗೋ ಕರ್ಮ. ನೆಗೆದು ಬಿತ್ತು, ನಗೋದು ನಕ್ ಬಿಡೋದು, ಆಮೇಲೆ ನಾನು ಲಾಫಿಂಗ್ ಎಕ್ಸರ್ಸೈಸ್ ಮಾಡ್ತಿದ್ದೆ ಅಂತ ಹೇಳೋದು. ಪಾರ್ಕಲ್ಲಿ ಹೇಳೋದಕ್ಕೆ ಈ ಸಬೂಬು ಬಹಳ ಚೆನ್ನಾಗಿ ಸಿಗತ್ತಲ್ವಾ? ಅಯ್ಯೋ, ಮಾತು ಬದಲಾಯಿಸ್ಬೇಡಮ್ಮ ನೀನು. ನೀನು ಕಟ್ಕೊಂಡವನ ಅದೇನು ಪಾಪ ಮಾಡಿದ್ನೋ ಏನು ಕಟ್ಟಿಯೋ. ನಿಮ್ಮನ್ ಕಟ್ಕೊಂಡವಳೇನು ಪುಣ್ಯ ಮಾಡಿರ್ಲಿಲ್ಲ ಬಿಡಿ. ಏನಂದ? ಇದ್ದಂಗೆ ಹೇಳಿದ್ರೆ ಅದೇನೋ ಹೇಳ್ತಾರಲ್ಲ ಹಾಗೆ. ಮಾತು ಜಾಸ್ತಿ ಆಗ್ತಾ ಇದೆ. ಸುಮ್ಮನೆ ಇರಿ. ಏನು 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 ಹೇಳಿ. ಇನ್ನೊಂದ್ಸಲ ಸುಮ್ಮನೆ. ಏನ್ರು ಮಾಡ್ತಾ ಇದ್ದೀರಾ? ರೆಸಿಪಿ ರೆಡಿ ಮಾಡ್ತಾ ಇದ್ದೀವಿ. ರೆಸಿಪಿನ? ಎಸ್. ದೇವರೇ ಮೆಚ್ಚಬೇಕು. ಅಡುಗೆ ಅಂದರೆ ಬರೀ ರುಚಿ ಮಾತ್ರ ಅಲ್ಲ, ಶುಚಿನೂ ಸೇರುತ್ತೆ. ಹೀಗೆ ಹರಗಣ ಮಾಡಿಟ್ರೆ ಅಷ್ಟೇ ಕತೆ. ಇರೋಣ, ಅಡುಗೆ ಮನೆ ಕಾಲಿಡೋದಕ್ಕೂ ಮೊದಲು ಎಲ್ಲ ಇಲ್ಲೇ ರೆಡಿ ಮಾಡ್ಕೊಂಬಿಡೋಣ ಅಂತ ಮಾಡ್ತಿದ್ದೀವಿ. ಈಗ ನೀನು ಬಂದಲ್ಲ ಮಾಸ್ಟರ್ ಚೆಫ್, ನೀನೇ ನಮಗೆ ದಾರಿ ತೋರಿಸ್ಬೇಕು. ನಾನಾ? ಚಿಕ್ಕಪ್ಪ, ನನಗೆ ನೀವೇ ಹೇಳ್ಕೊಡಿ ಸಾಕು. ಪೂರ್ಣಿಗೆ ಶಾವಿಗೆ ಪಾಯಸ ಇಷ್ಟ. ಶಾವಿಗೆಗೆ ನೀರು ಸಕ್ಕರೆ ಮಿಕ್ಸ್ ಮಾಡೋದು ಸಾಕಲ್ವಾ? ಪಾಯಸ ರೆಡಿ ತಾನೆ? ಕುರುಡನ ಹತ್ರ ರಸ್ತೆ ದಾಟ್ಸೋನಂತ ಲಬ್ಬ, ಹಂಗಾಯ್ತು ನಿನ್ನ ಕತೆ. ನಾನಿಲ್ಲಿ ನನಗೆ ಬಾದಾಮ್ ಹಲ್ವಾ ಸರಿಯಾಗಿ ಮಾಡಕ್ಕೆ ಬಂದರೆ ಸಾಕು ಅಂತಿದ್ದೀನಿ. ಅದನ್ನು ತಿಂದು ಶಾರ್ವರಿ ಬೈದೇ ಇದ್ರೆ ಅಷ್ಟೇ ಸಾಕು. ನಂಗೆ ಹೇಗೋ ಮಾಸ್ಟರ್ ಶೆಫ್ ಇದ್ದಾರಲ್ವಾ ಅನ್ನೋ ನಂಬಿಕೆ. ಅಣ್ಣ, ನನಗೆ ಹೆಲ್ಪ್ ಮಾಡ್ತೀಯಲ್ವಾ? ನೀನು ಒಂದ್ಸಲ ರೆಸಿಪಿ ಹೇಳ್ಬಿಟ್ರೆ ನಾನು ಅಡುಗೆ ಮನೆಗೆ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ. ಅದಕ್ಕೇನಂತೆ, ಧಾರಾಳವಾಗಿ. ಬಾದಾಮಲ್ಲಿ ಚಕ್ಕಂತ ಮಾಡ್ಬಿಟ್ಟಿದ್ದೀನಿ ಅವಳು. ಬ್ರೋ, ಇವ್ರು ಹೇಳೋ ಮೆಜರ್ಮೆಂಟ್ ನನಗೆ ಅರ್ಥ ಆಗ್ತಿಲ್ಲ. ಟೀ ಸ್ಪೂನ್ ಅಂತೆ, ಟೇಬಲ್ ಸ್ಪೂನ್ ಅಂತೆ, ನಂಗೆ ಒಂದಕ್ಕೊಂದು ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ ಅಲ್ವಾ? ಅದಕ್ಕೆ ನಾನು ಅದನ್ನು ನೋಡ್ತಿಲ್ಲ. ಟೈಮ್ ಬೇರೆ ಆಗ್ತಿದೆ, ಏನು ಮಾಡೋದೀಗ? ನನಗಂತೂ ಬಾದಾಮ್ ಹಲ್ವಾ ರೆಸಿಪಿ ಗೊತ್ತಾಯ್ತು. ಇಂಥ ಸೆಲೆಬ್ರಿಟಿ ಶೆಫ್ ಮಕ್ಕಳಾಗಿದ್ಕೊಂಡು ಕೇಳಿ ತಿಳ್ಕೊಂಡ್ರೋ. ನನಗೊಂದು ಸೂಪರ್ ಐಡಿಯಾ ಬಂತು. ಫುಡ್ ಡೆಲಿವರಿ ಆ್ಯಪಲ್ಲಿ ಬುಕ್ ಮಾಡಿ ತರಿಸ್ಬಿಟ್ರೆ? ಅದನ್ನ ನೀನು ಹೆಂಡ್ತಿನೇ ಮಾಡ್ತಾಳೆ, ನೀನೇ ಬೇಕಾ? ಅದೇನೆ, ನಾನು ಹಾಗೆಲ್ಲ ಮಾಡಲ್ಲಪ್ಪ. ನನ್ನ ಹೆಂಡತಿಗೆ ನಾನೇ ಕೈಯಾರೆ ಮಾಡಿಕೊಡ್ತೀನಿ. ಆದರೆ ಒಂದೇ ಒಂದು ಡೌಟು, ಶಾವಿಗೆ ಜೊತೆನೇ ಸಕ್ಕರೆ ಮಿಕ್ಸ್ ಮಾಡಬೇಕಾ ಅಥವಾ? ಅವೇ ಮಾಡ್ತಿರೋದು ಸಿಹಿಯಾಗಿರೋ ಪಾಯಸ, ಅದ್ರ ಮಧ್ಯೆ ಕಹಿಯಾಗಿರೋ ಈಗೋ ಬೇಕಾ?
ಸರಿಯಾಗಿ ಅಣ್ಣನ ಕೇಳಿ ತಿಳ್ಕೊ, ಆಮೇಲೆ ಸುಮ್ಮನೆ ಪೂರ್ಣಿ ಹತ್ರ ಬೈಸ್ಕೊಬೇಡ. ಈ ಹೆಂಗಸರು ಎಷ್ಟು ದಿನದ ಸೇಡನ್ನ ಒಳಗಿಟ್ಕೊಂಡಿರ್ತಾರೆ ಅಂತ ಗೊತ್ತಿರಲ್ಲ. ನಾವು ದಿನ ಉಪ್ಪು ಕಡಿಮೆ ಆಯಿತು, ಖಾರ ಜಾಸ್ತಿ ಆಯಿತು, ಹುಳಿ ಸರಿಯಾಗಿ ಬಿಟ್ಟಿಲ್ಲ, ನಿನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಬಿಟ್ಟು ಫೀಡ್ಬ್ಯಾಕ್ ಕೊಟ್ಟಿರ್ತೀವಲ್ಲಪ್ಪ, ಒಟ್ಟಿಗೆ ಸೇರಿಸ್ಕೊಂಡು ರುಬ್ತಾರೆ. ಸೊ ಬಿಗುಮಾನ ಬಿಟ್ಟು ಅಣ್ಣನ ಹೆಲ್ಪ್ ತಗೋ. ಹೇಗೆ ಮಾಡೋದು? ಶಾವ್ಗೆನ ಫ್ರೈ ಮಾಡ್ಕೋಬೇಕು. ಮೊದಲೇ ಫ್ರೈ ಆಗಿರೋ ಶಾವ್ಗೆ ಸಿಕ್ಕಿದ್ರೆ ಅದನ್ನು ಹಾಗೆ ಹಾಕ್ಬೋದು. ಈಗ ಫ್ರೈ ಮಾಡಿದರೆ ಆ ಶಾವ್ಗೆನ ಬಾಣಲೆಯಿಂದ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊ. ಆ ಬಾಣಲೆಗೆ ಒಂಚೂರು ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೋಬೇಕು. ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊ. ನೀರಿಗಿಂತ ಹಾಲಲ್ಲೇ ಬೇಯಿಸಿದ್ರೆ ಪಾಯಸ ರುಚಿ. ಸಕ್ಕರೆ ಮೊದಲೇ ಮಿಕ್ಸ್ ಮಾಡಿಬಿಟ್ರೆ ಶಾವ್ಗೆ ಬೇಯಲ್ಲ. ಶಾವ್ಗೆ ಹಾಲಲ್ಲಿ ಬೆಂದ ಮೇಲೆ ಸಕ್ಕರೆನ ಮಿಕ್ಸ್ ಮಾಡಬೇಕು. ಆಮೇಲೆ ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕಬೇಕು. ಕೊನೆಯಲ್ಲಿ ಮೊದಲೇ ಫ್ರೈ ಮಾಡಿರುವ ಡ್ರೈ ಫ್ರೂಟ್ಸನ್ನು ಹಾಕಿದ್ರೆ ಬಿಸಿ ಬಿಸಿ ಶಾವಿಗೆ ಪಾಯಸ ರೆಡಿ. ಕಾಯಿ ಒಳಗೆ ಮಾಡೋದು ತುಂಬ ಸಿಂಪಲ್ ಅಭಿ, ನಾನು ಹೆಲ್ಪ್ ಮಾಡ್ತೀನಿ. ಬಾ, ಒಬ್ಬರೇ ಮಾಡೋದು ಕಷ್ಟ. ಸೊ ಎಲ್ಲರೂ ರೆಡಿ ಅಂದ್ರೆ ಅಡಿಗೆ ಮನೆಯನ್ನು ರಣರಂಗಕ್ಕೆ ನುಗ್ಗೋಣವಾ? ಎಸ್. ಬನ್ನಿ. ಪರವಾಗಿಲ್ವೇ? ಮಾವನ್ಗೆ ಇದೆಲ್ಲ ಇಷ್ಟ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಹೀಗೆ ಮಾತಾಡ್ತಾ ಇರುವಾಗ ಹೇಳಿದ್ದೆಲ್ಲ ನೆನಪಿತ್ತು. ಹೌದಾ? ನೀವು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ರಾ? ಹ್ಞೂ ಪೂರ್ಣಿ, ನಾನು ಮೊದಲು ಕೆಫೆಲ್ ಕೆಲಸ ಮಾಡ್ತಾ ಇದ್ದಾಗ ಸುಮಾರು ಸಲ ಮಾಧವ್ ಅವರು ನಾನು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಹೀಗೆ ಮಾತಾಡ್ತಾ ಮಾತಾಡ್ತಾ ಮಾಧವ್ ಅವರು ತಾವು ಚಿಕ್ಕವರಾಗಿದ್ದಾಗ ಮನೇಲಿ ಶುಂಠಿ ಪೆಪರ್ಮೆಂಟ್ ಬೇಕು ಅಂತ ತುಂಬಾ ಹಠ ಮಾಡೋರಂತೆ. ಆಮೇಲೆ ಯಾವಾಗಲೂ ಜಾತ್ರೆಗೆ ಹೋದಾಗ ಮಿಠಾಯಿ ಕೊಡಿಸ್ಲಿಲ್ಲ ಅಂತ 10 ರಾತ್ರಿ ಜ್ವರನೇ ಬಂದ್ಬಿಟ್ಟಿತ್ತಂತೆ. ಎಷ್ಟೆಲ್ಲ ನೆನ್ಪಿಟ್ಕೊಂಡಿದ್ದೀರಾ ನೀವು. ನಮ್ಮ ಮಾವ ನಿಮ್ಮನ್ನ ಪಡೆಯೋದಕ್ಕೆ ಅದೃಷ್ಟ ಮಾಡಿದ್ರು. ನನ್ ಕತೆ ಬಿಡು, ನೀನ್ ಯಾಕೆ ಅದನ್ನೆಲ್ಲ ತಗೊಂಡೆ? ಅವಿನಾಶ್ಗೆ ಇಷ್ಟ ಅಂತನಾ? ಅವ್ರಿಗಿಂತದ್ದೇ ಇಷ್ಟ ಅಂತ ಏನಿಲ್ಲ ಅಮ್ಮ. ನಾನು ಏನು ಕೊಟ್ರು ಆ ವಸ್ತುನ ಹಾಳು ಮಾಡದೆ ಕಾಪಾಡ್ಕೊಳ್ತಾರೆ. ನನಗದು ನೋಡೋದಕ್ಕೆ ಖುಷಿ. ನೀವ್ ನಂಬಲ್ಲ, ನನ್ನ ಮದ್ವೆ ಆದ್ಮೇಲೆ ಫಸ್ಟ್ ಗಿಫ್ಟ್ ಅಂತ ವಾಚ್ ಕೊಡ್ಸಿದ್ದೆ. ಅವ್ರು ಅದನ್ನ ಒಂದ್ಸಲಿ ಹಾಕೊಂಡು ತೋರ್ಸಿದ್ ಬಿಟ್ರೆ ಕಬೋರ್ಡಲ್ಲಿ ಇಟ್ಟಿದ್ದನ್ನು ತೆಗ್ದೇ ಇಲ್ಲ. ಯಾಕೆ? ದಿನ ಹಾಕೊಂಡ್ರೆ ಹಾಳಾಗ್ಬಿಡತ್ತಂತೆ. ಈಗಲೂ ಆ ವಾಚ್ ಹೊಸ ತರಾನೇ ಇದೆ ಗೊತ್ತಾ. ದಿನ ಬೆಳಗ್ಗೆ ಅದನ್ನ ನೋಡ್ಕೊಂಡೆ ಹೊರಡೋದು. ಎಷ್ಟು ಚಂದ ನಿಮ್ ಜೋಡಿ, ಯಾರ ಕಣ್ಣು ಬೀಳ್ದೆ ಇರ್ಲಿ. ನನಗೆ ನಿನ್ನಿಂದ ಸ್ವಲ್ಪ ಹೆಲ್ಪ್ ಬೇಕು. ತುಳಸಿಯವ್ರಿಗೆ ಗೊತ್ತಾಗ್ಬಾರ್ದು. ಯಾರು ಪೂರ್ಣಿ? ಯಾರು ಇಲ್ಲ, ಪಾಪಮ್ಮ. ಏನಾಯ್ತು ಮಾವ? ಇರ ನೋಡು, ಮಾವ ಇದೆಲ್ಲ ಅದು ತುಳಸಿಯವ್ರಿಗೆ ಇದೆಲ್ಲ ಇಷ್ಟ ಆಗುತ್ತಾ? ಖಂಡಿತ ಮಾವ. ಆದ್ರೆ ನಿಮ್ಗೆ ಹೇಗೆ ಗೊತ್ತು ಅವ್ರಿಗೆ ಇದೆಲ್ಲ ಇಷ್ಟ ಆಗುತ್ತೆ ಅಂತ? ತುಳಸಿಯವರು ಯಾವುದನ್ನು ಬಾಯಿ ಬಿಟ್ಟು ಹೇಳಲ್ಲ ಪೂರ್ಣಿ.
ನಾವು ಜೊತೇಲಿದ್ದಾಗ ಅವರು ಏನನ್ನು ನೋಡ್ತಾರೆ ಯಾವುದ್ರ ಬಗ್ಗೆ ಮಾತಾಡ್ತಾರೆ ಅದು ನನಗೆ ಚೆನ್ನಾಗಿ ಗೊತ್ತು. ಅದರಿಂದ ನಾನು ಗೆಸ್ ಮಾಡಿ ಇದೆಲ್ಲ ತೊಗೊಂಡು ಬಂದೆ. ಓ ಅಮ್ಮಂಗೆ ಕೊಬ್ಬರಿ ಮಿಠಾಯಿ ಅದನ್ನು ಮರಿತೀನ, ಜೋನಿ ಬೆಲ್ಲದ್ದು, ಅದನ್ನು ಕೆಫೆಲಿ ಸ್ಪೆಷಲ್ಲಾಗಿ ಮಾಡಿಸಿದ್ದೀನಿ. ಸೂಪರ್ ಮಾವ ನೀವು. ಜೊತೆಗೆ ಅಮ್ಮಂಗೆ ಹಳೆ ಹಾಡುಗಳು ಅಂದರೆ ತುಂಬ ಇಷ್ಟ ಅನ್ಸುತ್ತಲ್ವಾ? ಅದನ್ನೆಲ್ಲ ಅವ್ರ ಮೊಬೈಲಲ್ಲಿ ಆಗಲೇ ಡೌನ್ಲೋಡ್ ಮಾಡಿದ್ದೀನಿ. ನೋಡಿಲಿ ಇಯರ್ಫೋನ್, ಅವರು ಕೆಲಸ ಮಾಡಿಕೊಂಡು ಆರಾಮಾಗಿ ಹಾಡು ಕೇಳಲಿ ಅಂತ. ಆಯ್ತಲ್ಲ ಮತ್ತೆ ಇನ್ನೇನು ಉಳಿಸಿದ್ದೀರಾ? ಎಲ್ಲ ನೀವೇ ಮಾಡಿ ನನ್ನನ್ನು ಯಾಕೆ ಕರ್ಸಿದ್ರಿ? ಏನಾದರೂ ಮಿಸ್ ಮಾಡಿದರೆ ನೀನೇ ಹೇಳಲಿ ಅಂತ. ಏನೂ ಮಿಸ್ ಆಗಿಲ್ಲ ಮಾವ. ಇಷ್ಟು ವರ್ಷ ನಿಮ್ಮಿಂದ ಅಮ್ಮನಿಂದ ನೀವು ಮಿಸ್ ಆಗಿದ್ರಿ. ಈಗ ನೀವಿಬ್ರು ಮದುವೆ ಆದಮೇಲೆ ಎಲ್ಲ ಪರ್ಫೆಕ್ಟ್ ಆಯಿತು. ಅದಕ್ಕೆ ಹೇಳೋದು ನೀ ನನ್ನ ಮುದ್ದಿನ ಕೂಸು ಅಂತ. ಅಮ್ಮ ಯಾವಾಗಲೂ ನನ್ನ ಅವಿನ ನೋಡಿ ನಿಮ್ಮ ಜೋಡಿಗೆ ಯಾವ ದೃಷ್ಟಿನೂ ಬೀಳದೇ ಇರಲಿ ಅಂತ ಹೇಳ್ತಾರೆ. ಆದರೆ ಈಗ ನಾನು ಹೇಳ್ತಿದ್ದೀನಿ, ನನ್ನ ಮುದ್ದಿನ ಮಾವನಿಗೂ ನನ್ನ ಅಮ್ಮನಿಗೂ ಹಾಗೆ ನಿಮ್ಮ ಜೋಡಿಗೂ ಯಾವ ದೃಷ್ಟಿನೂ ಬೀಳದೇ ಇರಲಿ. ಸಿರಿ ಸಿರಿ, ಮೋಸ್ಟ್ಲಿ ಆಚೆ ಹೋಗಿರ್ಬೇಕು ಅನ್ಸುತ್ತೆ. ವ್ಯಾಲೆಂಟೈನ್ಸ್ ಡೇಗೆ ಏನಾದರೂ ಗಿಫ್ಟ್ ಕೊಡಬೇಕು. ಆದರೆ ದುಡ್ಡು ಓಹೋ, ಏನು ದಂಡಪಿಂಡ, ಇವತ್ತು ಇಷ್ಟು ಬೇಗ ಬಂದುಬಿಟ್ಟಿದೀಯಾ? ಓ, ಪ್ರೇಮಿಗಳ ದಿನ ಸ್ಪೆಷಲ್ಲು. ಹಾಗೆ ಅನ್ಕೊಳ್ಳಿ ತಾತ. ಅದಕ್ಕೇ ಮನೆಗೆ ಹೋಗು ರಜಾ ಅಂದರು, ಬಂದ್ಬಿಟ್ಟೆ. ಏನು ಪ್ಲ್ಯಾನ್ ಮಾಡ್ತಿದ್ದೀಯಾ? ಗೊತ್ತಾಗ್ತಿಲ್ಲ ತಾತ. ಕೈ ತುಂಬ ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನೆನ್ನೆ ಬಂದಿದ್ದು 2,000ನ ಮನೆ ಖರ್ಚಿಗೆ ಅಂತ ಸಿರಿ ಕೊಟ್ಟೆ. ಇವತ್ತು ಜೇಬ್ ಖಾಲಿ. ಏ ತಾತ ಸಾಲ ಕೊಡು ಅಂತ ಡೈರೆಕ್ಟಾಗಿ ಕೇಳು, ನಾನೇನು ಅನ್ಕೊಳ್ಳಲ್ಲ. ಅಲ್ಲ, ಸಂಬಳ ಆಗ್ತಿದ್ದಂಗೆ ಕೊಟ್ಬಿಡ್ತೀನಿ. ಬಡ್ಡಿ ಸಮೇತ ಕೊಡಬೇಕು. ಎಷ್ಟು ಬೇಕು ಕೇಳು. 2,000 ಕೊಡಿ ತಾತ. ಜಾಸ್ತಿ ತಗೊಂಡ್ರೆ ವಾಪಸ್ ಕೊಡ್ಬೇಕಲ್ಲ. ಸರಿ, ಓಕೆ ಓಕೆ. ಹೋಗ್ಲಾಡಿನ ಕರ್ಕೊಂಡು ಹೋಗಿ ಒಂದು ಒಳ್ಳೆ ಸಿನಿಮಾ ತೋರಿಸು. ಥ್ಯಾಂಕ್ಸ್ ತಾತ. ನಾನು ಅಡ್ವಾನ್ಸ್ ಇಸ್ಕೊಂಬಂದೆ ಅಂತ ಹೇಳ್ತೀನಿ, ನೀವೆಲ್ಲ ಹೇಳಕ್ಕೆ ಹೋಗ್ಬಿಡಿ. ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಅವಳಿಗೆ ಇಷ್ಟ ಆಗೋ ಥರ ಸೆಲೆಬ್ರೇಟ್ ಮಾಡ್ತೀನಿ. ಎಂಜಾಯ್. ಈ ಗಿಮಿಕ್ಸ್ ಎಲ್ಲ ಮಾಡಿಬಿಟ್ರೆ ನಾನು ಬಡ್ಡಿನ ಮನ್ನಾ ಮಾಡ್ತೀನಿ ಅಂತ ಅನ್ಕೋಬೇಡ, ಗೊತ್ತಾಯ್ತಾ? ಓ, ಬಂತ ಸವಾರಿ? ಏನಿದ? ಸಮರ್ಥ್ಗೆ ಸರ್ಪ್ರೈಸ್ ಕೊಡ್ದೆ. ಬಂದ್ಬಿಟ್ಟಿದಾನ? ಇವತ್ತು ರಜಾ ಕೊಟ್ಬಿಟ್ಟಿದಾರಂತೆ. ಹೌದಾ? ನಾನು ಅವನಿಗೆ ಅಂತ 3 ಶರ್ಟ್ಸ್ ತಂದೆ ತಾತ. ಒಂದು ಶರ್ಟ್ಗಳೆಲ್ಲ ಹಳೇದಾಗ್ಬಿಟ್ಟಿದೆ. ಓ ಹೌದಾ? ಏ, ದುಡ್ಡೆಲ್ಲಿತ್ತು? ಅದು ನೆನ್ನೆ ಮನೆ ಖರ್ಚಿಗೆ ಅಂತ ಸಮರ್ಥ್ ದುಡ್ಡು ಕೊಟ್ಟಿದ್ದ. ಅದರಲ್ಲೇ ಒಳ್ಳೆ ಗಂಡ ಹೆಂಡ್ತಿ ಇಬ್ಬರು ಹೀಗೇ ಖುಷಿಯಾಗಿ. ನಮ್ಮಂತಿದೆ, ನಾನೇ ತಿನ್ಬಿಡ್ಲಾ? ಅಣ್ಣ ಇದ್ದಿದ್ದಕ್ಕೆ ಸರಿ ಹೋಯ್ತು. ಇದ್ದಿದ್ರೆ ನಮ್ಮ ಹೆಂಡ್ತಿದ್ರ ಮುಂದೆ ನಮ್ಮ ಮರ್ಯಾದೆ ಹೋಗಿರೋದು. ಅಣ್ಣ ಏನೋ ಇಷ್ಟು ಬೇಗ ಸಕ್ಕರೆ ಪೊಂಗಲ್ ಮಾಡಿ ಎಲ್ಲೋದ? ಅಮ್ಮ, ಇದು ನಮ್ಮನೆ ಟೇಬಲ್ಲ, ಅಥವಾ ಅಡ್ರೆಸ್ ಮಿಸ್ ಆಯ್ತಾ ನಮಗೆ? ಅಡ್ರೆಸ್ ಮಿಸ್ ಆಗಿರುತ್ತೆ, ಗೂಗಲ್ ಮ್ಯಾಪ್ ಕರೆಕ್ಟಾಗಿ ವರ್ಕ್ ಆಗ್ತಿರಲ್ಲ. ಅಣ್ಣ ಆಗ್ಲೇ ಹೇಳ್ದ, ರುಚಿ ಜೊತೆಗೆ ಶುಚಿನೂ ಮುಖ್ಯ ಅಂತ. ಈ ಅಣ್ಣ ತಮ್ಮ ಕಿವಿಗೆ ಹಾಕೊಳ್ಳಿಲ್ಲ. ನಾನು ಈ ಆಟದಲ್ಲಿಲ್ಲಪ್ಪ. ಅಣ್ಣ ಎಲ್ಲೋದ? ಅಣ್ಣ, ನಾನು ಬರ್ತೀನಿ. ಚಿಕ್ಕಪ್ಪ ಚಿಕ್ಕಪ್ಪ, ಇದು ಮೋಸ. ಹೋಗ್ಲಿ ಬಿಡಭಿ, ಏನಿವಾಗ ಕ್ಲೀನ್ ಮಾಡ್ಬೇಕಷ್ಟೇ ತಾನೇ. ನಮ್ಗೇನು ಕ್ಲೀನ್ ಮಾಡಕ್ ಬರಲ್ಲ ಅನ್ಕೊಂಡ್ರ? ನೋಡ್ತೀರಿ, ಚಕ್ಕ ಚಕ್ ಅಂತ ಕ್ಲೀನ್ ಮಾಡ್ತೀವಿ ಅಲ್ವಾ ಅಭಿ? ಅದೇನು ದೊಡ್ಡ ಕೆಲಸ.
ಮಾಡ್ತೀವಿ. ಇವತ್ತು ನನ್ನ ಗಂಡನ ಜೊತೆ ಪ್ರೈವಸಿ ಬೇಕು ಅಂತ ಒಂದು ಕ್ಲಬ್ಬೇ ಬುಕ್ ಮಾಡಿದ್ದೆ. ಆದರೆ ಈ ಟೇಬಲ್ ಕ್ಲೀನ್ ಮಾಡೋ ಕರ್ಮ ಎಲ್ಲ ಮಾಡಿದ್ದೆ ಈ ಪೂರ್ಣಿ. ಇವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಸರಿ ಸರಿ, ನೀವು ನಿಧಾನವಾಗಿ ಬೆಳಿಗ್ಗೆವರೆಗೂ ಈ ಟೇಬಲ್ ಕ್ಲೀನ್ ಮಾಡ್ತಾನೆ ಇರಿ. ನಾವು ಅಡುಗೆ ಮನೆ ಸೇರ್ಕೋತೀವಿ. ಏನಿದೆ ಅದರಲ್ಲಿ? ಇದ್ರಲ್ಲ ಸರ್ಪ್ರೈಸ್. ಎಲ್ಲ ರೆಡಿ ಇದೆ ದೀಪಿಕಾ. ಟೇಕಪ್ ಫೋಟೋಸ್ನ ಕಳಿಸಿದ್ದೀನಿ ನೋಡು. ಬೇರೆ ಏನಾದರೂ ಬೇಕಿದ್ರೆ ಹೇಳು. ವಂಡರ್ಫುಲ್, ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವ್ರು ನೋಡಿದ್ರೆ ನಮ್ಮನ್ನ ಇಲ್ಲೇ ಕಟ್ಟ ಹಾಕಕ್ಕೆ ನೋಡ್ತಾ ಇದ್ದಾರೆ. ದಿನಿಕಾಸ್ ನಾನು ಅಲ್ಲಿಗೆ ಹೋಗ್ಬೇಕಲ್ವಾ, ಏನು ಮಾಡೋದು? ಹಾಂ, ಮಾಮ್ಗೆ ಕಾಲ್ ಮಾಡಿ ನಂಗೆ ಹುಷಾರಿಲ್ಲ ಅಂತ ಹೇಳು ಅಂತ ಹೇಳಿದ್ರೆ ಬೇಡ, ಈ ಫ್ಯಾಮಿಲಿನೇ ಜಾತ್ರೆಗೆ ಹೊರಟಂಗೆ ಹೊರಟ್ಬಿಡ್ತಾರೆ. ಮತ್ತೆ ಏನು ಮಾಡೋದು? ಹೇಳಿ ದೀಪಿಕಾ. ತನಿಷಾ, ನೀನು ನಂಗೊಂದು ಹೆಲ್ಪ್ ಮಾಡಬೇಕು. ಇನ್ನು 10 ನಿಮಿಷಕ್ಕೆ ನನಗೆ ಕಾಲ್ ಮಾಡು. ನನ್ನ ಕಸಿನ್ ರಶ್ಮಿ ಅಂತ ಹೇಳ್ಕೊಂಡು ಮಾತಾಡು. ನಿಮ್ಮ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹತ್ಕೊಂಡು ಹೇಳಿ ನನ್ನ ಹತ್ರ ತಕ್ಷಣ ಬರಕ್ಕೆ ಹೇಳು. ನಾನು ಅಭಿ ಇಮಿಡಿಯೇಟ್ಲಿ ಹೊರಟು ಬರ್ತೀವಿ. ಅಲ್ಲಿಗೆ ಬಂದಮೇಲೆ ಸರ್ಪ್ರೈಸ್ ಅಂತ ಹೇಳು. ಆಗ ಅಭಿಗೂ ಡೌಟ್ ಬರಲ್ಲ. ಶೋರ್ ದೀಪಿಕಾ. ಕೂಲ್. ಹೆಚ್ಚಂದ್ರೆ ಇನ್ನು 10 ನಿಮಿಷ. ಈ ಸಂತೆಯಿಂದ ಬಿಡುಗಡೆ. ಪೂರ್ಣಿ, ಈ ಕೇಸರಿ ಬಾತ್ ಕಲರ್ ಹೇಗಿದೆ ಹೇಳು? ಕಲರ್ ಅಂತೂ ನೋಡಕ್ ಚೆನ್ನಾಗಿದೆ, ರುಚಿನೂ ಚೆನ್ನಾಗಿರುತ್ತೆ. ಚಿಕ್ಕ ಮಾವ ಇದನ್ನ ತಿಂದು ಕಳ್ದೋಗ್ತಾರೆ. ಮಾಮ್ ಅಡುಗೆ ಮಾಡ್ತಿರೋ ರೇರೆಸ್ಟ್ ಫೋಟೋ ಇದು. ಇನ್ನು ಎಷ್ಟು ವರ್ಷ ಆದ್ಮೇಲೆ ಇಂಥ ದೃಶ್ಯ ನೋಡಕ್ ಸಿಗುತ್ತೋ, ಅದಕ್ಕೆ ಒಂದು ಫೋಟೋ ತಗೊಂಡು. ನಾನು ಅಡುಗೆ ಮಾಡ್ತಾ ಕೂತ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಅಮ್ಮ, ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಸಿಪ್ಪೆನೂ ತೆಗಿಬೇಕಾ? ಹೌದು. ಅಭಿಗೆ ಕ್ಯಾರೆಟ್ ಹಲ್ವಾ ಇಷ್ಟ ಅಲ್ವಾ? ನಾನು ಮಾಡ್ಕೊಡ್ತೀನಿ, ನೀನು ಆರಾಮಾಗಿ ಕೂತ್ಕೋ, ಆಮೇಲೆ ನೀನು ತಿನ್ಬೋದಂತೆ. ಅಯ್ಯೋ, ನೀವ್ಯಾಕೆ ತೊಂದರೆ ತಗೋತೀರಾ? ಮಾವಂಗೆ ಏನು ಇಷ್ಟನೋ ಅದನ್ನ ಮಾಡ್ಕೊಡಿ. ನನಗೆ ಹೇಳ್ಕೊಡಿ ಸಾಕು, ನಾನು ಕಲ್ತಾಗತ್ತೆ. ಲೇ ತನಿಷಾ, ಫೋನ್ ಮಾಡಿ ಬೇಗ. ನಾನಿಲ್ಲಿ ಏನೇನೋ ಕೆಲಸ ಮಾಡ್ತಿದ್ದೀನಿ. ಇವಳು ಯಾಕೆ ಇನ್ನೂ ಫೋನ್ ಮಾಡದೆ ಸಾಯ್ತಿದ್ದಾಳೆ? ಇವಳು ನನ್ನ ಮುಂದೆ ಮಾತ್ರ ಯಾಕೆ ಹಾಗಾಡ್ತಾಳೆ? ನಾನೇನು ಬೇಜಾರು ಮಾಡಿದ್ದೀನಿ ಇವಳಿಗೆ? ಅಥವಾ ಇವಳು ಇರೋದೇ ಈಗ ಎಲ್ಲರ ಮುಂದೆ ನಾಟಕ ಆಡ್ಕೊಂಡು ನನ್ನ ಮುಂದೆ ಮಾತ್ರ ನಿಜವಾದ ಬಣ್ಣ ತೋರಿಸ್ತಿದ್ದಾಳ? ಡಿಯರ್ ಲೇಡೀಸ್, ಒಂದೇ ಒಂದ್ಸಲ ಈ ಕಡೆ ನೋಡ್ತೀರಾ? ಒಂದು ಸೆಲ್ಫಿ ಪ್ಲೀಸ್. ಇಲ್ಲಿ ನೀನು ಏನು ಅಚೀವ್ ಮಾಡಿದ್ಯಾ ಅಂತ ಈ ಸೆಲ್ಫಿ ತೆಗಿತಿದ್ಯಾ? ಈ ಫೋಟೋ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ಮೇಲೆ 1K ಲೈಕ್ಸ್ ಬರುತ್ತಲ್ಲ, ಅದಕ್ಕಿಂತ ದೊಡ್ಡ ಅಚೀವ್ಮೆಂಟ್ ಇನ್ಯಾವ್ದು ಬೇಕು? ಫ್ರೆಂಡ್ಸ್ ಅಂತೆ, ಯೂಸ್ಲೆಸ್ ಫ್ರೆಂಡ್ಸ್. ಇಷ್ಟೊತ್ತಿಂದ ಕಾಯ್ತಿದ್ದೀನಿ, ಒಂದು ಫೋನ್ ಇಲ್ಲ. ತನಿಷನ ಸಾಯಿಸ್ಬಿಡ್ತೀನಿ. ಸಾರಿ ದೀಪು, ನೀನು ಹೇಳ್ದಂಗೆ ಫೋನ್ ಮಾಡೋಣ ಅಂದ್ಕೊಂಡೆ. ಆದರೆ ನಿಜವಾಗ್ಲೂ ನಮ್ಮ ಅಪ್ಪಂಗೆ ಚೆಸ್ಟ್ ಪೇನ್ ಸ್ಟಾರ್ಟ್ ಆಗಿಬಿಡ್ತು. ಟೆನ್ಷನಲ್ಲಿ ಅವ್ರ ಜೊತೆನೇ ಇದ್ಬಿಟ್ಟೆ, ಫೋನ್ ಮಾಡೋಕ್ಕಾಗಲಿಲ್ಲ. ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಎಲ್ರೂ ಇಂಪ್ರೆಸ್ ಮಾಡೋಕ್ಕೋಗಿ ಕೊನೆಗೆ ನಾನೇ ಸಿಗಾಕೊಂಡ್ಬಿಟ್ಟೆ. ಏನು ಮಾಡಲಿ ಈಗ? ಡಾಕ್ಟರ್ ಅಪಾಯಿಂಟ್ಮೆಂಟ್ ನೋ, ಹೇಳೋಕ್ಕಾಗಲ್ಲ. ಈ ತಲೆ ಸುತ್ತಿಬಿಟ್ರೆ ಬೇಡ, ಎಲ್ಲರೂ ಎತ್ಕೊಂಡು ಹೋಗ್ಬಿಡ್ತಾರೆ.
ಬಟ್ ಎನಿ ಕಾಸ್ಟ್ ಇವತ್ತು ನಾನು ಹೋಗಲೇಬೇಕು. ಏನು ಮಾಡಲಿ? ಇಂಥದ್ದನ್ನೇ ಎಡವಟ್ಟು ಕೆಲಸ ಅನ್ನೋದು. ಸದ್ಯಕ್ಕೆ ಇದರ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದ್ದಾಗ ನೋಡ್ಕೋಬಹುದು. ಈಗ ಸದ್ಯಕ್ಕೆ ಎಲ್ರ ಮುಂದೆ ಹೋಗು. ನಿನಗೆ ಫೋನ್ ಬರುತ್ತೆ. ನಿನ್ನ ಬೆಸ್ಟ್ ಫ್ರೆಂಡ್ ಹೆಸರೇನು ಹೇಳು?